ಎಲ್ರಿಗೂ ನಮಸ್ಕಾರ. ನಾವು ಎಲ್ಲಿದ್ದೀವಿ ಅಂದರೆ ಈ ನಂದಿಪಂಟಿ ಬಸವಣ್ಣ ಅನ್ನೋ ಬೆಟ್ಟದ ಹತ್ರ ಇದ್ದೀವಿ. ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಇಲ್ಲಿ ಒಂದು ಗೂಳಿ ಹಾಗೂ ಮನುಷ್ಯ ಕಲ್ಲಾಗಿರೋದು. ಅಂದರೆ ಹೇಗೆ ಅಂದರೆ, ಈ ಹೊಲದಲ್ಲಿ ಒಂದು ಸುಮಾರು ವರ್ಷಗಳ ಹಿಂದೆ ಒಂದು ಗೂಳಿ ಹಸುವಿನಿಂದ ಮೇಯಕ್ಕೆ ಬಂದಿತ್ತಂತೆ. ಆ ಒಂದು ರೈತನಿಗೆ ದಿನಾಲೂ ಅದು ತೊಂದರೆ ಕೊಡ್ತಾ ಇತ್ತು. ಒಂದು ಆ ರೈತ ಕೋಪಗೊಂಡು ಆ ಗೂಳಿಯನ್ನು ಹೊಡೆಯೋಕ್ಕೆ ಅಟ್ಟಿಸ್ಕೊಂಡು ಬಂದ ಬೆಟ್ಟಕ್ಕೆ ಬಂದಾಗ ಏನು ಅಂದರೆ, ಇಲ್ಲಿ ಬಂದು ಸುಸ್ತಾಗಿ ಅದು ನೀರು ಕುಡಿಯೋಕ್ಕೆ ನಿಂತ್ಕೊಂಡಿತ್ತು. ಅದು ನೀರು ಕುಡಿದು ಅಲ್ಲೇ ಮಲ್ಕೊಂಡಿತ್ತು. ಆ ವ್ಯಕ್ತಿನ ಅಲ್ಲಿಗೆ ಬಂದ ಆ ಟೈಮಲ್ಲಿ ಒಂದು ಕಲ್ಲಾಯಿತು. ಹಾಗೂ ಆ ಮನುಷ್ಯನ ಅದೇ ಕಲ್ಲಾದ. ಇವತ್ತಿಗೂ ಆ ಮನುಷ್ಯನ ಒಂದು ಹೆಜ್ಜೆಯನ್ನು ನೀವು ನೋಡ್ಬೋದು. ಬನ್ನಿ ಕರ್ಕೊಂಡು ಹೋಗಿ. ನೋಡಿ, ಇದೇ ಆ ಮನುಷ್ಯನ ಕಲ್ಲುಗಳು. ಸುಮಾರು ಇದೇ ಮುಂದೆ ಆ ಜಾಗ ಇರ್ಬೋದು ಅನ್ಸುತ್ತೆ. ನೀರು ಕುಡಿಯೋಕ್ಕೆ ಬಂದಿರೋ ಜಾಗ ನಮಗೂ ಅಷ್ಟೊಂದು ಮಾಹಿತಿಲ್ಲ. ಇದೊಂದು ಸಾಕ್ಷಿಯಾಗಿ ಉಳ್ಕೊಂಡಿದೆ. ನಾವು ಯಾವ ಹೆಜ್ಜೆಗಳು ಸ್ವಲ್ಪ ಕಾಣುತ್ತೆ. ನಮಗೆ ಒಂದು 25 ವರ್ಷಗಳಿಂದ ಹೆಜ್ಜೆ ನೋಡಿದೆ. ಯಾವ ಹೆಜ್ಜೆ ಅದೊಂದು ಸಾಕ್ಷಿಯಾಗಿದೆ. ಇದೇ ಇಲ್ಲಿ ಒಂದು 2 ಕಿಲೋಮೀಟರ್ ದೂರದೇ ಆ ದೇವಸ್ಥಾನ ಕೂಡ ಇದೆ. ಅದನ್ನ ನೀವು ಈ ಕಡೆ ಬಂದಾಗ ಕೊಪ್ಪಳದ ಹತ್ರ ಇದೆ. ಬಂದು ನೀವು ಆ ಒಂದು ಗುಳಿಯನ್ನು, ಆ ಒಂದು ಮನುಷ್ಯನನ್ನು ನೋಡಬಹುದು. ಥ್ಯಾಂಕ್ ಯು, ಧನ್ಯವಾದ.